ವಿಜಯಪುರ ಜಿಲ್ಲೆ ಲಚ್ಚಾಣದಲ್ಲಿ ಕೊಳವೆ ಬಾವಿ ದುರಂತ ಸಂಭವಿಸಿ 14 ಗಂಟೆಗಳು ಕಳೆದೋಯಿತು. ಮಗುವನ್ನು ಹೊರತೆಗೆಯುವ ಕೆಲಸಗಳು ನಡೀತಾ ಇದೆ. ಆಪರೇಷನ್ ಸಾತ್ವಿಕ್ಗೆ ಈಗ ಕೊನೆಯ ಹಂತದ ಕಾರ್ಯಾಚರಣೆಗಳು ನಡೀತಾ ಇದೆ. ಯಾವುದೇ ಕ್ಷಣದಲ್ಲಿ ಮಗುವನ್ನು ಹೊರತೆಗೆಯುವಂತಹ ಸಾಧ್ಯತೆ ಇದೆ. ಆಪರೇಷನ್ ಸಾತ್ವಿಕ್ಗೆ ಕೊನೆಯ ಹಂತದ ಕಾರ್ಯಾಚರಣೆ ನಡೀತಾ ಇದೆ. ಕಾರ್ಯಾಚರಣೆಗೆ ಒಂದು ಕಲ್ಲು ಬಂಡೆ ಅಡ್ಡಿಯಾಗಿತ್ತು. ಡ್ರಿಲ್ಲಿಂಗ್ ಮುಖಾಂತರ ಆ ಕಲ್ಲು ಬಂಡೆಯನ್ನು ಈಗ ತೆಗೆಯುವಂತಹ ಕೆಲಸ. ಈ ಥರ ಕೊರೆಯಬೇಕಾದ್ರೆ ಬಂಡೆಗಳು ಸಿಕ್ಬಿಟ್ರೆ ತುಂಬ ಕಷ್ಟ ಅದನ್ನು ಕೊರಿತಕ್ಕಂಥದ್ದು. ಸೊ ಹಾಗಾಗಿ ಈಗ ಬಂಡೆ ಸಿಕ್ಕಿದೆ, ಬಂಡೆಯನ್ನು ಕೊರಿತಾ ಇದ್ದಾರೆ. ಆ ಬಂಡೆಯನ್ನು ಕೊರೆದ್ರೆ ಇನ್ನು ಅರ್ಧ ಅಡಿ ಮಾತ್ರ ಬಾಕಿ ಇರತಕ್ಕಂಥದ್ದು. ಆ ಬಂಡೆಯನ್ನು ಕೊರೆದು ಪಕ್ಕಕ್ಕೆ ತೆಗೆದು ಬಿಟ್ಟರೆ ಆಮೇಲೆ ಮಗು ಇರತಕ್ಕಂಥ ಜಾಗವನ್ನು ರೀಚ್ ಆಗ್ತಕ್ಕಂಥದ್ದು ಸುಲಭ. ಹಾಗಾಗಿ ಈಗ ಕೊನೆಯ ಹಂತದ ಆಪರೇಷನ್ ನಡೀತಾ ಇದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ, ಏನು ಕಾರ್ಯಾಚರಣೆ ನಡೀತಾ ಇದೆ ಅಂತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಇನ್ನೇನು ಕೆಲವೇ ಹೊತ್ತು ಎಲ್ಲ ರೀತಿಯ ಸಂದರ್ಭದಲ್ಲಿ ಆ ಮಗು ಆ ಬೋರ್ವೆಲ್ಲಲ್ಲಿ ಬಿದ್ದಿದೆ. ನಿಜಕ್ಕೂ ಆ ಕುಟುಂಬದ ಆಕ್ರಂದನ ನೋಡಿದ್ರೆ ನಮಗೆಲ್ಲರಿಗೂ ನೋವಾಗುತ್ತೆ. ಇಡೀ ನಾಗರಿಕ ಸಮಾಜಕ್ಕೆ ಅದು ನೋವಿದೆ. ಇಡೀ ಜನಸಮುದಾಯ ಮತ್ತು ಆಡಳಿತ ವ್ಯವಸ್ಥೆ, NDRF, SDRF ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿ ನಿನ್ನೆಯಿಂದ ಇದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ನಮಗೆಲ್ಲರ ಪ್ರಾರ್ಥನೆ ಅಷ್ಟೇ, ಆ ಸಾತ್ವಿಕ ಜೀವಂತವಾಗಿ ಬದುಕಿ ನಮ್ಮ ಬಳಿಗೆ ಆ ತಾಯಿ ಮಡಿಲು ಸೇರಲಿ. ಆ ಮಗುವಿನ ಬದುಕು ಈ ಭಾಗದಲ್ಲಿ ನಮ್ಮೆಲ್ಲರಿಗೂ ಒಂದು ಹೊಸ ಪ್ರೇರಣೆ ನೀಡಲಿ. ಇದೊಂದು ಮೆರಕಲ್. ಆ ಮಗು ಉಳೀತು ಅಂದರೆ ಇವತ್ತಿಗೂ ಆ ಮಗು ಜೀವಂತ ಅನ್ನೋದೇ ನಮಗೆ ಒಂದು ಖುಷಿ ಕೊಡ್ತಕ್ಕಂಥ ವಿಚಾರ. ಯಾಕಂದರೆ ಆ ವಿಡಿಯೋ ಮುಖಾಂತರ ಅದನ್ನು ನೋಡ್ತಾ ಇದ್ದೀವಿ ನಾವು. ಇನ್ನೂ ಕಾಲದೆಲ್ಲ ಮೂಮೆಂಟ್ ಇದೆ. ಅದು ಸಮೂಹ ಅದು ರಕ್ಷಣೆ ಯಾವುದು ಅಂದರೆ ನಮಗದರ ಉಪಯೋಗ ಆಗ್ತದೆ. ಮತ್ತು ಇಡೀ ಆಡಳಿತ ವ್ಯವಸ್ಥೆ ಇದರಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಡೇ ಆ್ಯಂಡ್ ನೈಟ್, ನಿನ್ನೆ ರಾತ್ರಿಯಿಂದ ಇಲ್ಲಿವರೆಗೂ ಶ್ರಮಿಸ್ತಾ ಇದ್ದಾರೆ. ಸೊ ಲೆಟಸ್ ವಿ ಹೋಪ್ ದೇವರ ಭಗವಂತ ಒಳ್ಳೆಯದನ್ನು ಮಾಡ್ತಾನೆ. ಆ ಮಗುವಿನ ಬದುಕಿನ ಮುಖಾಂತರ ನಮ್ಮ ಆ ತಾಯಿ ಮಡಿಲಿಸಿ. ಓಕೆ, ಶಾಸಕರು ಮಾತನಾಡ್ತಾ ಇದ್ರು, ಅವರು ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಎಲ್ಲರೂ ಕುತೂಹಲದಿಂದ ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನು ಅರ್ಧ ಗಂಟೆ ಅಂತ ಇದ್ದಾರೆ. ಈ ಅರ್ಧ ಗಂಟೆ ಮಾತ್ರ ಆಗ್ತಿಲ್ವಲ್ಲಪ್ಪ ಅಂತ ತುಂಬ ಜನ ಮಾತಾಡ್ಕೋತಾ ಇದ್ದಾರೆ. ಆದರೆ ಹಾಗೆ ಅಂದ್ಕೊಂಡಂಗೆ ಆಗಲ್ಲ ಅದು. ಯಾಕೆಂದರೆ ಮಗುವಿನ ಮೂಮೆಂಟ್ಸ್ ಈಗಲೂ ಇದೆ ಅಂತಂದಾಗ ಮಗುವನ್ನು ಬಹಳ ಹುಷಾರಾಗಿ ಹೊರಗೆ ತೆಗಿಬೇಕಾದಂತಹ ಜವಾಬ್ದಾರಿಯುತ ಕೆಲಸ ಅದು. ನೀವು ನಿನ್ನೆ ಹಾಕಿಸಿದ್ದ ಮೊನ್ನೆ ಹಾಕಿದ್ದ ಅಥವಾ ಎಷ್ಟು ದಿನ ಆಗಿತ್ತು ಸರ್? ನಿನ್ನೆ ಹಾಕಿದ್ದು ಸರ್. ಈ ಸದ ನಿನ್ನೆ ಮೊನ್ನೆ ಹಾಕಿದ್ದು ಸರ್. ನಾವು ಮೊನ್ನೆ ರಾತ್ರಿ ಹಾಕಿದ್ದು ಸರ್. ಅದಕ್ಕೆ ಕ್ಯಾಪ್ ತೆಗೆದುಬಿಟ್ಟಿದ್ರಿ? ಹಾಂ ಸರ್, ಕ್ಯಾಪ್ ತೆಗೆದಿದ್ರಿ ಏನೋ ಅದು ಮುಚ್ಚೋಳೋದ್ರಿ? ಕ್ಯಾಪ್ ಇಲ್ಲ ಸರ್. ಅದಕ್ಕೆ ಇಯರ್ಪಾಸ್ ಆಗಿತ್ತು ಸರ್. 180ಕ್ಕೆ ಇಯರ್ಪಾಸ್ ಆಗಿತ್ತು ರೀ. ಅದು ಕ್ಯಾಪ್ ಏನು ಹಾಕಿದ್ದಿಲ್ಲ ರೀ. ಈ ಘಟನೆ ಹೆಂಗೆ ನಡೀತಂತ? ಅದು ಓಪನ್ ಇದ್ದ ಕೆಳಗೆ ಹೋಗಿದ್ದಾನೆ ಸರ್. ಈಗ ಮಗುಗೀಗ ಯಾವ ರೀತಿ ಈಚೆಗೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲ ಗ್ರಾಮಸ್ಥರಾಗಲಿ, ಬೇರೆ ಬೇರೆ ಸಂಬಂಧಿಕರು ಎಲ್ಲರೂ ಕೂಡ ಬಂದಿದ್ದಾರೆ. ಏನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀರಿ ಅಂತ? ಮಗ ಬಂದ್ರೆ ಸಾಕು ಸರ್. ಮತ್ತೆ ಸರ್ ಈ ರೀತಿ ಘಟನೆ ಆಗ್ತದೆ ಅಂತ ಹೇಳಿ ನೀವೇನಾದರೂ ಊಹಿಸ್ಕೊಂಡಿದ್ರಾ ಈ ರೀತಿ ಏನಾದರೂ ಆಗ್ಬೋದು ಅಂತ? ಏನು ಸುಳಿಲ್ಲ ಸರ್. ಒಟ್ಟು ಅಚಾನಕ್ ಸರ್. ಇದಿಷ್ಟು ಏನಂತಂದರೆ ಸತೀಶ್ ಅವರು ಸ್ಪಷ್ಟಪಡಿಸಿದ್ದಾರೆ. ಮಗು ಸುರಕ್ಷಿತವಾಗಿ ಬರಲಿ, ಎಲ್ಲರ ಪ್ರಾರ್ಥನೆ ಏನಿದೆ ಆ ಪ್ರಾರ್ಥನೆ ಈಗ ಈಡೇರಲಿ ಅನ್ನೋದು ಕೂಡ ಅವರ ಅಭಿಪ್ರಾಯ ಆಗಿದೆ. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ. ಮಗುವಿನ ತಂದೆ ಮಾತನಾಡ್ತಾ ಇದ್ರು. ಬಟ್ ನೋಡಿ, ಒಂದು ಸಣ್ಣ ನಿರ್ಲಕ್ಷ್ಯ ಎಂಥ ದುರಂತಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮೊನ್ನೆ ಇವರು ಕೊಳವೆ ಬಾವಿ ತೆಗೆಸಿ ಕ್ಲೋಸ್ ಮಾಡಿದ್ರಂತೆ, ನೀರು ಬಂದಿತ್ತಂತೆ. ಬಟ್ ಅದಕ್ಕೆ ಮೋಟ್ರ್ ಹಾಕೋದಕ್ಕೆ ಅಂತ ಮತ್ತೆ ತೆಗೆದಿದ್ದಾರೆ. ಆಗ ಮರ್ತು ಬಿಟ್ಟಿದ್ದಾರೆ. ಏನಾದರೂ ಮತ್ತೊಂದು ಸರ್ತಿ ಅದನ್ನು ಕ್ಲೋಸ್ ಮಾಡಿದ್ದಿದ್ರೆ ಇವತ್ತೊಂದು ದಿನ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಈಗಾಗಲೇ ತಾಯಿಯನ್ನು ಕರ್ಕೊಂಡೋಗಿ ಆ್ಯಂಬುಲೆನ್ಸ್ನಲ್ಲಿ ಕೂರಿಸ್ಬಿಟ್ಟಿದ್ದಾರೆ. ಇನ್ನೇನು ಮಗುವನ್ನು ತರ್ತೀವಿ ಅಂತ ಅಂದ್ಬಿಟ್ಟು. ಯಾಕೆಂದರೆ ಮಗುವಿನ ಜೊತೆ ತಾಯಿ ತಂದೆ ಹೋಗಬೇಕಾಗುತ್ತಲ್ಲ ಹಾಸ್ಪಿಟ್ಲಿಗೆ. ಮಗುವನ್ನು ಹೊರ ತೆಗೆದ ತಕ್ಷಣ ಫಸ್ಟ್ ಒಂದು ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡ್ತಾರೆ. ವೈದ್ಯರ ತಂಡ ಕೂಡ ಅದಕ್ಕೆ ರೆಡಿಯಾಗಿದ್ದಾರೆ. ಎರಡೆರಡು ಆ್ಯಂಬುಲೆನ್ಸನ್ನು ಇಟ್ಕೊಂಡು ಕೂತಿದ್ದಾರೆ. ಹಾಗಾಗಿ ಮಗು ಯಾವುದೇ ಕ್ಷಣದಲ್ಲಿ ಹೊರಗಡೆ ಬೇಕಾದರೆ ಬರಬಹುದು. 2 ವರ್ಷ ಚಿಕ್ಕ ಮಗು ಪಾಪ ಅದು. ಸಾತ್ವಿಕನ ಸುರಕ್ಷಿತ ಹೊರತರಲಿಕ್ಕೆ ಏನು ಅಂತಂದರೆ ಕಾರ್ಯಾಚರಣೆ ಈಗ ಭರದಿಂದ ಸಾಗಿದೆ ಅಂತ ಹೇಳ್ಬೋದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಾತ್ವಿಕನ ಸುರಕ್ಷಿತ ಹೊರತೆಗಿತಾ ಇದ್ದಾರೆ. ಇನ್ನು ನೀವು ನೋಡ್ತಿರ್ಬೋದು ಯಾವ ರೀತಿ ಸಿದ್ಧತೆಗಳನ್ನ ವೈದ್ಯರೆಲ್ಲ ಮಾಡ್ಕೊಂಡಿದ್ದಾರೆ ಅಂತೇಳಿ. ಅಂದರೆ ಸಾತ್ವಿಕನ ಹೊರ ತಂದ ತಕ್ಷಣವೇ ಏನು ಅಂತಂದರೆ ಮೊದಲನೇದಾಗಿ ಇಲ್ಲಿ ಒಂದು ಪ್ರಾಥಮಿಕ ಚಿಕಿತ್ಸೆ ಕೊಡಲಾಗುತ್ತೆ. ಆ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟ ನಂತರ ಏನು ಅಂತಂದರೆ ಆ ಪ್ರಾಥಮಿಕ ಚಿಕಿತ್ಸೆ ಆದ ನಂತರ ಇಲ್ಲಿಂದ ಅವರು ಆಕ್ಸಿಜನ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಆಕ್ಸಿಜನ್ ಏನು ಅವಶ್ಯಕತೆ ಇದ್ದರೆ, ಯಾಕಂದರೆ ಸುಮಾರು ಗಂಟೆಗಳಿಂದ ಏನು ಅಂತಂದರೆ ಒಳಗಡೆ ಇರೋ ಕಾರಣಕ್ಕಾಗಿ ಯಾವ ರೀತಿ ತೊಂದರೆ ಆಗಿರುತ್ತೋ ಕೂಡ ಗೊತ್ತಿರಲ್ಲ. ಆ ಹಿನ್ನೆಲೆಯಲ್ಲಿ ಕೂಡ ವೈದ್ಯರು ಕೂಡ ಸಿದ್ಧ
ಸ್ತಬ್ಧರಾಗಿ ಕೂತಿದ್ದಾರೆ. ಯಾಕಂತಂದರೆ ಮಗುನ ಹೊರ ತೆಗೆದ ತಕ್ಷಣ ಏನು ಅಂತಂದರೆ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ನೀಡಬೇಕು, ಆಮೇಲೆ ಯಾವ ರೀತಿ ಅದರ ಪರಿಸ್ಥಿತಿ ಇದೆ, ಇದನ್ನೆಲ್ಲವನ್ನೂ ಕೂಡ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಈಗ ಸರ್ವ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ವೈದ್ಯರು ಕೂಡ ಈಗಿದ್ದಾರೆ, ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಮಾಡಿದ್ರು ಸರ್? ಮೊದಲನೇದಾಗಿ ಏನು ಚಿಕಿತ್ಸೆಗೆ ಕೊಡಲಿಕ್ಕೆ ಏನು ಸಿದ್ಧತೆ, ಯಾವ ರೀತಿ? ಹೌದು, ಮೊದಲನಾಗಿ ಬೇಬಿ ಬಂದ ಮೇಲೆ ನಾವು ಅದಕ್ಕೆ ಕ್ಲೀನ್ ಮಾಡಲು ಸ್ವ್ಯಾಬನ್ನು ಇಟ್ಟಿದ್ದೇವೆ. ಮೊದಲು ಮೂಗು, ಬಾಯಿ, ಗಂಟಲಲ್ಲಿ ಮಣ್ಣು ಗಿಣ್ಣು ಅಥವಾ ಹಳ್ಳು ಹೋಗಿರೋ ಚಾನ್ಸ್ ಇರುತ್ತೆ, ಅದರಿಂದ ಆ ಕಲರ್ ಇಟ್ಟಿದ್ದೇವೆ. ಎರಡನೇದಾಗಿ ಬೇಬಿಗೆ ಆಕ್ಸಿಜನ್ ಕೊಡಬೇಕು, ಸೊ ಎರಡು ತಯಾರಿ ಇಟ್ಟಿದ್ದೇವೆ. ಇಲ್ಲಿಂದ ಆ್ಯಂಬುಲೆನ್ಸ್ವರೆಗೂ ಶಿಫ್ಟ್ ಮಾಡಲು ಏನೇನು ಬೇಕು, ಆಕ್ಸಿಜನ್ ಸಿಲಿಂಡರ್, ಇಂಜೆಕ್ಷನ್ಸ್ ಅವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೇವೆ. ಆ್ಯಂಬುಲೆನ್ಸಲ್ಲಿ ಸಲೈನ್ ವ್ಯವಸ್ಥೆ ಎಲ್ಲ, ವೆಂಟಿಲೇಟರ್ ವ್ಯವಸ್ಥೆ ಎಲ್ಲ ಮಾಡಿ ಸಿದ್ಧವಾಗಿ ಇಡುತ್ತೇವೆ. ಮುಂದಿನ ಚಿಕಿತ್ಸೆಗಾಗಿ ಸಾರ್ವಜನಿಕ ಆಸ್ಪತ್ರೆ ಇಂಡಿಗೆ ತೆರಳಿಕೊಳ್ಳುತ್ತೇವೆ. ಇಂಡಿಯಲ್ಲಿ ಅಂದರೆ ಒಂದು ವೇಳೆ ಅಂದರೆ ಮಗುಗೆ ಏನಾದರೂ, ಯಾಕಂದರೆ ತುಂಬ ಹೊತ್ತುಗಳಿಂದ ಒಳಗಡೆ ಇದೆ, 12 ಗಂಟೆ 13 ಗಂಟೆ, ಆಮೇಲೆ ಒಳಗಡೆ ಪೆಟ್ಟಾಗಿರುವಂಥ ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಏನಾದರೂ ಆದರೆ ಅದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ? ಹೆಚ್ಚಿನ ಚಿಕಿತ್ಸೆಗಾಗಿ CT ಸ್ಕ್ಯಾನ್ ಅಥವಾ MRI ಬೇಕು ಅವಶ್ಯಕತೆ ಇರೋದರಿಂದ ಆ ಸಂದರ್ಭದಲ್ಲಿ ನಾವು ಜಿಲ್ಲಾ ಆಸ್ಪತ್ರೆ ವಿಜಯಪುರಕ್ಕೆ ಮಗುವನ್ನು ರೆಫರ್ ಮಾಡುತ್ತೇವೆ. ನಿಮಗೇನು ಅನಿಸ್ತದೆ ಸರ್? ಯಾಕಂದರೆ ಈಗ 13 ಗಂಟೆ ಯಾವ ರೀತಿ ಎಲ್ಲ ತೊಂದರೆ ಆಗಿರ್ಬೋದು ಮಗುಗೆ ಅಂತ? ಮಗುವಿಗೆ ಮೇನ್ಲಿ ರೆಸ್ಪಿರೇಷನ್ ತೊಂದರೆ ಆಗಿರ್ಬೋದು, ಆದರೆ ಅದು ಯಾವ ಹಂತಕ್ಕೆ ರೆಸ್ಪಿರೇಷನ್ ತೊಂದರೆ ಆಗಿದೆ ಅದು ನಾವು ನೋಡಿದ ಮೇಲೇ ಮಾತಾಡಬಹುದು. ಸೊ ಸದ್ಯಕ್ಕೆ ಏನೇನು ಬೇಸಿಕ್ ವ್ಯವಸ್ಥೆ ಇದೆ, ವೆಂಟಿಲೇಟರ್ ವ್ಯವಸ್ಥೆ ಆಗಲಿ, ಆಕ್ಸಿಜನ್ ವ್ಯವಸ್ಥೆ ಆಗಲಿ, ಅಥವಾ ಆಕ್ಸಿಜನ್ ಸಿಲಿಂಡರ್, ಆಂಬ್ಯುಲೆನ್ಸ್, ಅವೆಲ್ಲ ಸದ್ಯಕ್ಕೆ ಈ ಲೋಕಲ್ ಮಟ್ಟದಲ್ಲಿ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೇವೆ. ಮಗು ತಲೆ ತಳಗಡೆ ಮಾಡಿ ಬಿದ್ದಿರೋ ಕಾರಣಕ್ಕಾಗಿ ಯಾವ ರೀತಿ ಎಲ್ಲ ಪೆಟ್ಟುಗಳಾಗಿರ್ಬೋದು? ಕೆಲವೊಂದು ಗಾಯಗಳು ಆಗಿರ್ಬೋದು, ಆ ಗಾಯಗಳಿಗೆ ಏನೇನು ಇಂಜೆಕ್ಷನ್ಗಳು ಬೇಕು ಅಥವಾ ಕೆಲವೊಂದು ಆಯಿಂಟ್ಮೆಂಟು, ಗಾಸ್ ಪೀಸ್, ಕಾಟನ್ ರೋಡ್, ನಾವೆಲ್ಲ ಸಿದ್ಧತೆ ತಯಾರಿಕೊಂಡೇ ಇದ್ದೇವೆ. ಓಕೆ, ಈ ರೀತಿ ಏನಂತಂದರೆ ಸಂಪೂರ್ಣವಾದ ಸಿದ್ಧತೆನ ಈಗ ವೈದ್ಯರು ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿ ತೊಂದರೆ ಆಗಬಾರ್ದು ಮಗು ಅನ್ನೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಉತ್ತಮ ಚಿಕಿತ್ಸೆ ನೀಡ್ತೀವಿ. ಇದು ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ನಾವು ಇಂಡಿಯಾ ತಾಲೂಕು ಆಸ್ಪತ್ರೆಗೆ ಕೊಡ್ತೀವಿ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ. ಅದಾಗಲೇಬೇಕು, ಆ ಕೆಲಸ ಮಾಡಲೇಬೇಕು. ಮಗುವನ್ನು ಸೇಫ್ ಗಾರ್ಡ್ ಮಾಡಬೇಕು ಅಂತಂದರೆ ಬೇಕಾದ ಎಲ್ಲ ಕೆಲಸಗಳಾಗಬೇಕು ಮತ್ತು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲೇಬೇಕಾಗುತ್ತೆ. ಹಾಗೆಯೇ ಮನೆಗೆ ಮಗುನ ಕೊಟ್ಬಿಡಲ್ಲ, ಯಾಕೆಂದರೆ ಅದು ತಮಾಷೆ ಆಟ ಅಲ್ಲ ಅದು. ಹಾಗಾಗಿ ಇವಾಗ ಮಗುವನ್ನು ಹೊರತೆಗೆಯುವಂತಹ ಕೆಲಸ ಕಾರ್ಯ ತುಂಬ ದೊಡ್ಡ ಮಟ್ಟದಲ್ಲಿ ಮತ್ತು ಬಹಳ ಜವಾಬ್ದಾರಿಯುತವಾಗಿ ನಡೀತಾ ಇದೆ. ಆಮೇಲೆ ನಾಳೆ ದಿನ ಏನಾದ್ರು ಹೆಚ್ಚು ಕಡಿಮೆ ಆದರೆ ಇವ್ರಿಗೆ ಕೆಟ್ಟ ಹೆಸರಾಗುತ್ತಲ್ಲ, ಹಾಗಾಗಿ ಸ್ವಲ್ಪ ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಹುಷಾರಾಗಿ ತೆಗೆಯೋಣ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ.